ಘೋಷಣೆ ಮಾಡಿದ್ರು. ಅದೇ ವಿಚಾರ ಗೊತ್ತಾಯ್ತು ನನಗೆ. ನೀವು ನನ್ ರಿಯಾಕ್ಷನ್ ಕೇಳೋದಕ್ಕಿಂತ ಅವ್ರ ಅಲೈನ್ ಪಾರ್ಟಿ ಬಿಜೆಪಿ ಇದೆ, ಬಿಜೆಪಿ ಅವರು ಜನತಾದಳದವರು ಅವ್ರು ಉತ್ತರ ಕೊಡ್ಬೇಕು, ಅವ್ರು ಹೇಳ್ಬೇಕು ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ. ಅವ್ರು ಮಾತಾಡಿದ್ರೆ ನಾವು ಮಾತಾಡಿದ್ರೆ ರಾಜಕೀಯ ಮಾತಾಡ. ನಾವು ಕಾನೂನ್ನ ಯಾವತ್ತೂ ಕೂಡ ಗೌರವ ಕೊಡಬೇಕು, ಕಾನೂನು ಏನ್ ಹೇಳ್ತದೆ ಕೇಳ್ಕೊಂಡು ಬಂದಿರೋದು, ಕಾನೂನಿಗೆ ರಕ್ಷಣೆ ಮಾಡ್ಬೇಕು, ನ್ಯಾಯ ಸಿಗ್ಬೇಕು ಅಂತ ನಮ್ಮ ಯಾವಾಗಲೂ ಕೂಡ ನಮ್ಮ ಧ್ವನಿ. ಅವ್ರು ಕೇಳ್ಬೇಕು, ಅವ್ರ ಪಾರ್ಟ್ನರ್ಸ್ ಇದ್ದಾರೆ, ಎಲೆಕ್ಟ್ರಲ್ ಪಾರ್ಟ್ನರ್ಸ್ ಇದ್ದಾರೆ, ಅಲೈನ್ಸ್ ಇದೆ. ಅವ್ರು ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ, ಯಾಕೆ ಜನತಾದಳ ಲೀಡರ್ಗಳು ಮಾತಾಡ್ತಾ ಇಲ್ಲ, ಯಾಕೆ ನಾಡಸ್ವಾಮಿ ಮಾತಾಡ್ತಾ ಇಲ್ಲ, ಯಾಕೆ ಯಡಿಯೂರಪ್ಪ ಆಗ್ಲಿ ಅವರ ವಿಜಯಭಾರತಿ ಸಿಟಿ ರವಿ, ಇವತ್ತು ಸಿಟಿ ರವಿ ಹೆಣ್ಮಕ್ಳಿಗೆ ರಕ್ಷಕರು, ಅವರೆಲ್ಲ ಮಾತಾಡ್ತಾರೆ. ಅಲ್ಲ, ಇವತ್ತು ಸೆಂಟೆನ್ಸ್ ಆನ್ ಹಿಯರಿಂಗ್ ಅಲ್ಲೂ ಕೂಡ ಆರೋಪ ಮಾಡಿದ್ದೇನೆಂದ್ರೆ ಇದು ಷಡ್ಯಂತ್ರ ಇದರಿಂದ ಇರುವಂತದ್ದು ಅಂತ ಬಹಳ ಸ್ಪಷ್ಟವಾಗಿ ನಿನ್ನೆ ಈಗ ಸೆಂಟೆನ್ಸ್ ಆನ್ ಹಿಯರಿಂಗ್ ಇತ್ತಲ್ಲ, ಅಂದ್ರೆ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅನೌನ್ಸ್ ಆಗುವಾಗ ಸೆಂಟೆನ್ಸ್ ಆಫ್ ಹಿಯರಿಂಗ್ ನಡೀತು. ಆ ಸಂದರ್ಭದಲ್ಲೂ ಕೂಡ ಷಡ್ಯಂತ್ರ ನಡೀತು ಅಂತ ಪ್ರಜ್ವಲ್ ಪರ ವಕೀಲರು ಮತ್ತು ಪ್ರಜ್ವಲ್ ಅವಾಗ ನಾವು ಕೋರ್ಟ್ ಅಲ್ಲಿ ಮಾತಾಡಿದ್ದು ಬೇರೆ ಮಾತಾಡಿದ್ದೆಲ್ಲ ನಾವ್ ಯಾಕೆ ಮಾತಾಡ್ತೀವಿ, ನಮ್ಗೆ ಕನ್ಕರೆಕ್ಟ್ ವಿಚಾರ. ಎಲ್ಲ ಅವರು ಈಗ ರಿಸರ್ವೇಶನ್, ಇಂಟರ್ನಲ್ ರಿಸರ್ವೇಶನ್ ವಿಚಾರ ನಾವು 100 ಕೋಟಿ ಮೇಲೆ ಖರ್ಚು ಮಾಡಿ ಈಗಾಗಲೇ ಇಂಟರ್ನಲ್ ರಿಸರ್ವೇಶನ್ ಒಂದು ಹಂತಕ್ಕೆ ಬೆಂಗಳೂರು ಸಿಟಿ ಬಿಟ್ರೆ ಎಲ್ಲಾ ಕಡೆನೂ ಹೆಚ್ಚು ಕಮ್ಮಿ 95, 96, 97% ಎಲ್ಲ ಹೇಳ್ತಿದ್ದಾರೆ. ಆ ವಿಚಾರವಾಗಿ ಅವರು ಹೊಂದಾಣಿಕೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ನಾಯಕಗಳನ್ನ ಅಷ್ಟು ಬಿಟ್ಟರೆ ನಮ್ಗೆ ಬೇರೆ ಬಿಜೆಪಿ ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತ ಮಾಡ್ತಾ ಇದ್ರು. ಬಿಜೆಪಿ ಸಂಸದರು, ಹಾಲಿ ಸಂಸದರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅವರು ಹಾಗೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಬಿಜೆಪಿ ಅವ್ರ ಕೈಲಿ ಇಂಟರ್ನಲ್ ರಿಸರ್ವೇಶನ್ ಮಾಡಕ್ ಆಗಿಲ್ಲ, ಅವ್ರು ಮಾಡ್ಬಿಡ್ತಾರಲ್ಲ ಅಂತೇಳಿ ಅವ್ರ ಒಂದು ಖ್ಯಾತಿ ತೆಗಿತಾ ಇದ್ದಾರೆ. ನಾವು ವಿ ಆರ್ ಕಮಿಟೆಡ್, ಅದನ್ನ ನಾವು ಚಿತ್ರದುರ್ಗದಲ್ಲಿ ಹೇಳಿದ್ದೀವಿ. ರೈಟ್ ರಾಂಗೋ ಅದೆಲ್ಲ ಈಗ ಚರ್ಚೆ ಅಲ್ಲ, ಅದೊಂದು ನಾವು ಆ ಸಮಯ ಎಲ್ಲ ಮೀರಿದೆ. ಅವ್ರವ್ರೇ ಒಂದು ತೀರ್ಮಾನ ಬರೋದಾದ್ರೆ ನಮ್ದು ಬಹಳ ಏನ್ ಪ್ರತಿಭಟನೆ ಮಾಡ್ತಾರೆ ಅವರು ತಿಳ್ಕೊಳ್ಳಿ, ಏನು ವಿಚಾರ ತಿಳ್ಕೊಂಡು ಆಮೇಲೆ ಅವ್ರು ಮಾತಾಡಕ್ಕೆ ಪ್ರತಿಭಟನೆ ಮಾಡಕ್ಕೆ ನಮ್ದೇನ್ ಬೇಡ ಅಂತ ಹೇಳೋದಿಲ್ಲ. ಅಲ್ಲ, ಅದೇ ದಿನ ಅದಕ್ಕೆ ಇನ್ನೊಂದ್ ದಿನ ಇಟ್ಕೊಂಡು ಮಾಡ್ಲಿ. ಅವರು ಏನಾದ್ರು ನಮ್ದು ಸರಿ ಇಲ್ಲ ಅನ್ನೋದಾದ್ರೆ ಅವ್ರು ಬೇಕಾದ್ರೆ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅವತ್ತೇ ಏನ್ ಮಾಡಂತದ್ದು ಏನಿದೆ, ಏನೊಂದ 3 ಜನ 50 ಜನ MLA ಸೇರ್ಕೊಬಹುದು, ಸೆಂಟ್ರಲ್ ಮಿನಿಸ್ಟರ್ ಹೇಳ್ಬೋದು, ಮಾತಾಡ್ತೀವಿ ನಾವು ಮಾಡಿದೆಲ್ಲ ಕರೆಕ್ಟ್ ಆಗಿದ್ದೀವಿ ಅಂತ. ನಾನು ಕನ್ಕ್ಲೂಡಿಂಗ್ ಭಾಷಣ ನಾನು ಕೇಳೇ ಮಾಡಿಸಿದ್ದು ACC ಭಾಷಣ. ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಎವ್ರಿ ಹಾಸ್ಪಿಟಲ್ ಅಲ್ಲಿ ಬ್ಲಡ್ ಬ್ಯಾಂಕ್ ಇದೆ, ಆ ಬ್ಲಡ್ ಬ್ಯಾಂಕ್ ಮಾದರಿಲಿ ನೀವು ನಮ್ದು ಲೀಗಲ್ ಡಿಪಾರ್ಟ್ಮೆಂಟ್ ಇರಬೇಕು ಅನ್ನೋದೇ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ, ಸಂವಿಧಾನ ಉಳಿಸ್ಲಿಕ್ಕೆ, ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಗುವಂತ ಅನ್ಯಾಯಗಳನ್ನ ತಡೆಯಲಿಕ್ಕೆ ನಮ್ಮ ಪಕ್ಷದ ವತಿಯಿಂದ ಈ ಲೀಗಲ್ ಫೆಟರ್ನಿಟಿ ಏನಿದೆ ನೀವೆಲ್ಲ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ದಾರೆ. ಎರಡನೇ ವಿಚಾರ ಏನು ಬಹಳ ಪ್ರಮುಖವಾಗಿ ಅವ್ರು ಹೇಳಿದ್ರು, ಆವತ್ತಿನ ಕಾಲದಲ್ಲಿ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸದಲ್ಲೂ ಕೂಡ ನಮ್ಮ ಅಡ್ವೊಕೇಟ್ಸ್ ಜವಾಹರ್ಲಾಲ್ ನೆಹರು ಇವರು ಕೂಡ, ನಮ್ಮ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಮತ್ತು ವಲ್ಲಭಾಯ್ ಪಟೇಲ್ ಎಲ್ಲ ವಕೀಲರಾಗಿದ್ದರು. ಏನೋ ಬಹಳ ಎಲ್ಲ ಲೀಗಲ್ ಫೆಟರ್ನಿಟಿ ಅವತ್ತಿನ ಕಾಲದಲ್ಲೂ ಕೂಡ ಈ ದೇಶದ ರಕ್ಷಣೆಗೆ, ಈ ದೇಶದ ಸ್ವಾತಂತ್ರ್ಯಕ್ಕೂ ಎಲ್ಲ ಹೋರಾಟ ಮಾಡಿದ್ರು ಅನ್ನೋದನ್ನ
ಎಲ್ಲರೂ ಕೂಡ ಒಂದು ಒಳ್ಳೆ ವಿಚಾರವನ್ನ ಅವರು ಗಮನ ಸೆಳೆದಿದ್ದಾರೆ. ಸೊ ಇದನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು. ಎಷ್ಟು ಜನ ನಮ್ಮ ನಾಯಕರುಗಳಿಗೆ ಗೊತ್ತಿತ್ತು ಈ ದೊಡ್ಡ ದೊಡ್ಡ ಅವತ್ತಿನ ಕಾಲದ ಬ್ಯಾರಿಸ್ಟರ್ಗಳೆಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಮುನ್ನುಡಿ ಬರೆದರು ಅನ್ನೋದು ಇದು ಕೂಡ ಬಹಳ ಪ್ರಮುಖವಾದಂತ ವಿಚಾರ. ಸೊ ಅದನ್ನ ನಾನು ಎಲ್ಲರಿಗೂ ಹೇಳಿದೆ, ಇದು ಇಲ್ಲಿಗೆ ಮುಗ್ಸಕ್ ಆಗಲ್ಲ ವಿಷಯಕ್ಕೆ. ನೀವು ಇದನ್ನ ಇವತ್ತೇನು ಪ್ರಾರಂಭ ಮಾಡಿದ್ದೀರಿ, ಇದು ಅಸೆಂಬ್ಲಿ ಲೆವೆಲ್ ಅಲ್ಲೂ ಕೂಡ ನೀವು ಯೂನಿಟ್ ಸ್ಪಷ್ಟ ಆಗ್ಬೇಕು, ಬರೀ ಸ್ಟೇಟ್ ಲೆವೆಲ್ಗೆಲ್ಲ ಅಂತ ನಾನು ಕೂಡ ನನ್ನ ಕನ್ಕ್ಲೂಡಿಂಗ್ ಭಾಷಣದಲ್ಲಿ ಈ ವಿಚಾರ. I don't want to comment because it is Rahul Gandhi's information, Rahul Gandhi's message. Then it happened. I don't want to comment, but he has given a clear message to all the patriotic leaders and leaders across the country that we should save constitution, save democracy. And he said that the fire was one in end of their life has to go on fire. So nothing is new to my family. Emotional speech, historic speech, yes. Rajul Revana issue, I think it is better the aligned party, BJP leaders and the JDU, KDS leaders, they are competent to reply to this because they were speaking a lot of things. They were the beneficiaries of it. They are the allies of it. Let they comment. Let Mr. JDS State President, National President, Youth President, BJP President, opposition leaders, central ministers, all of them should comment on this issue. Why they are not commenting? It is their own duty to comment on this. Let they comment. ಪಾರ್ಟಿಗಳಿದ್ದಾರೆ, ಲಡಾಯಿ ಪಾರ್ಟಿಗಳು, ಅವರು ಇದ್ರ ಬಗ್ಗೆ ಏನು ಅಂತ ಕೇಳಿದ್ರೆ ಅವರು ಅದಕ್ಕೆ ಸೂಕ್ತವಾದಂತ ಉತ್ತರ ಕೊಡೋಷ್ಟು ಶಕ್ತಿ, ಸಾಮರ್ಥ್ಯ ಅವ್ರಿಗೆ ಎಲ್ಲ ಇದೆ. ಥ್ಯಾಂಕ್ ಯು ಸರ್. ರಾಹುಲ್ ಗಾಂಧಿ ಅವ್ರ ಪ್ರತಿಭಟನೆ ಇದು, ಆ ಪ್ರತಿಭಟನೆ ಸಾರಿಗೆ ನೌಕರರು ಕೂಡ ಮುಷ್ಕರ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವಿಚಾರ ಇದೆ, ಅವ್ರಿಗೆ ಕೇಳೋದು ಹಿಂದೆ ನಾವು ಟೈಮ್ ತಗೊಂಡಿದ್ದು. ಸಿಎಂ ಕರೆದು ಮಾತಾಡ್ಬೇಕು ಅಂತ ಹೇಳಿತ್ತು. ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಕರೆದು ಮಾತಾಡ್ತಾರೆ. ನೋಡೋಣ ಅದನ್ನು ಯಾವ ರೀತಿ ಸಾರ್ಟ್ ಮಾಡಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.